ನಾಳೆ ಸೂರ್ಯ ಹುಡ್ತಾವನೆ ಕಾಫಿ ಕುಡ್ದಲೆ ಸೂರ್ಯ ಹುಟ್ಟಾಯ್ತಲೆ ಕಾಫಿ ಜಲ್ದಿ ಕೆಲ್ಸಕೊಳವ್ ನನಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬಂದು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬೆಳಗ್ಗೆನೇ ಇವತ್ತು ಒಲೆಯಲ್ಲಿ ಅಡುಗೆ ಮಾಡೋಣ, ತಿಂಡಿ ರೆಡಿ ಮಾಡೋಣ, ಕಾಫಿನೂ ಸಹ ಒಲೆಯಲ್ಲೇ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಒಲೆನ ಕಚ್ತಾ ಇದ್ದೀನಿ. ನನಗೆ ಐಡಿಯಾ ಇರಲಿಲ್ಲ, ನೆನ್ನೆನೇ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಇಲ್ಲಿ ಎಲ್ಲ ಸಗಣಿ ಹಾಕಿ ಎಲ್ಲ ಸಾರಿಸಿ ಕ್ಲೀನ್ ಮಾಡಬೇಕಾಗಿತ್ತು. ಆಲ್ರೆಡಿ ತುಂಬ ದಿನ ಆಗಿತ್ತು ಇಲ್ಲಿ ಅಡುಗೆ ಮಾಡಿ. ಯಾಕೆ ಅಂತಂದರೆ ಇವಾಗ ಬಿಸಿಲು ಗಾಳಿ ಎಲ್ಲ ನಾವು ಹಸುದು ಹುಲ್ಲೆಲ್ಲ ಈ ಪಕ್ಕದಲ್ಲಿ ಇಟ್ಟಿದ್ದೀವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಭಯ ಪಟ್ಬಿಟ್ಟು ಇಲ್ಲಿ ಒಲೆ ಕಟ್ತಾ ಇರಲಿಲ್ಲ ನಾನು. ಗೊಂಬೆ ಅಲ್ಲಿ ಅಡಿಗಡೆ ಹೋಗಳೆ ತಡೆಯೋ ಕಾಪಿ ಇಕ್ತಾರೆ, ಕಾಪಿ ಕುಡಿಯೋಣ. ಇವ್ರು ಆದ್ರೆ ತಿಂಡಿ ವೆಯ್ಟ್ ಮಾಡ್ತಾವ್ರೆ. ಇನ್ನು ನಮ್ದು ಕಾಪಿನೇ ಆಗಿಲ್ಲ, ಇವ್ರು ತಿಂಡಿ ಅಂತೆ ಸುಮ್ಮನೆ ಇವ ಅದೇ ತಿಂಡಿಗೆ ಅಲ್ಲೇ ಇದು ಮಾಡ್ತಾ ಕುಂತಾಳೆ. ಕಾಪಿ ಕುಡಿದ್ಬಿಟ್ಟು ಏನಿದ್ರು ನಿಮಗೆ. ಫ್ರೆಂಡ್ಸ್, ಏನಂದರೆ ಇವಾಗಂತೂ 7 ಗಂಟೆಗೆ ಬಿಸಿಲು ಸ್ಟಾರ್ಟ್ ಆಗಿರುತ್ತೆ. ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ನೋಡಿ, ನಾನು ಅಲ್ಲೇ ಹುಲ್ಲಿನ ಮೆದೆ ಹೇಳಿದ್ನಲ್ಲ ನೋಡಿ, ಅದೇನೆ. ಏನಂತ ಅಂದರೆ ನಾನಿಲ್ಲಿ ಅಡುಗೆ ಮಾಡ್ತಾ ಇರ್ತೀನಿ. ಮಧ್ಯಾಹ್ನ ಟೈಮು ಗಾಳಿ ಬೇರೆ ಬೀಸುತ್ತಲ್ಲ, ಒಂದು ಚೂರು ಕಿಡಿ ಇದ್ದರೆ ಸಾಕು, ಅದು ಒಂದು ಕಿಡಿ ಹಾರಿದರೆ ಸಾಕು, ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಇತ್ತೀಚೆಗೆ ಇಲ್ಲಿ ಅಡುಗೆ ಮಾಡೋದನ್ನ ನಿಲ್ಲಿಸಿದ್ದೀನಿ ನಾನು. ಹಂಗೆ ಹೊಸನೇ ಅಲ್ಲಾಡೋಯ್ತು. ಕಾಪಿ ಕುಡಿಯೋಕ್ಕೆ ಬಸ್ ಇನ್ನೇನು ತಳದಾಗ ಕುಂತದ. ಆಮೇಲೆ ಜಾಲ್ರಿ ಇಲ್ಲಿ ಒದೊಣಗೈತಿ ಕಾಪಿ ಸೊಸು ಜಾಲ್ರಿ. ಅದಕ್ಕೆ ಹಂಗೆ ಸ್ವಸ್ಥ ಕುಂತಿದ್ದೆ. ಇಷ್ಟೊಂಥರ ಬಿಟ್ಟಲ್ಲ. ಬೇರೆ ಟೈಮ್ ಇದೆ, ಫಸ್ಟ್ ಟೈಮ್ ಕಾಫಿ ಕುಡಿತಾನೆ. ಫ್ರೆಂಡ್ಸ್, ನನ್ನ ಗಂಡ ಬೆಳಗ್ಗೆ ಟೈಮ್ ಹಾಲು, ಇವತ್ತೆಲ್ಲ ಕಾಫಿ, ನಾನು ಕಾಫಿ. ತಿಂಡಿ ಏನು ಮಾಡ್ತೀಯ? ದೋಸೆ. ಮಸಾಲೆ ದೋಸೆ ಮಾಡು. ಮಸಾಲೆ ದೋಸೆ ಚೆನ್ನಾಗಿದೆ. ಐ ಬಲೆ ಬಾ ಗೊಂಬೆ ಬಾ ಹಿಡಿ. ಅವಳೇನೋ ಹಿಡಿತಾವಳು, ಸುಮ್ಮನಿರು. ಒಂಥರ ಇವತ್ತಂತೂ ತುಂಬ ಖುಷಿ ಆಗ್ತಿತ್ತು ಫ್ರೆಂಡ್ಸ್. ಅಂದರೆ ತುಂಬ ದಿನ ಆದಮೇಲೆ ಈ ಥರ ಒಲೆಯಲ್ಲಿ ಕಾಫಿ ಕುಡಿತಾ ಇರೋದು. ಈ ಬೇಸಿಗೆ ಸ್ಟಾರ್ಟ್ ಆದಾಗಲಿಂದ ಈ ಥರ ಹೊರಗಡೆ ಏನು ಅಡುಗೆನೇ ಮಾಡಿರಲಿಲ್ಲ ನಾವು. ಇದೇನು ತಪ್ಪಲಿಗೆ ಹಿಂಗೆ ಕೂಡ ಯಾಕಂಗೆ ಕೂತಿದೆಯಲ್ಲ? ಆಲೂಗೆಡ್ಡೆ ಬೇಯಿಸ್ತಾ ಇದ್ದೀನಿ. ಮಸಾಲೆ ದೋಸೆ ಮಾಡಂದಲ್ಲ, ಅದಕ್ಕೆ ಮಸಾಲೆ ದೋಸೆ ಮಾಡೋಕ್ಕೆ. ಅವು ಬೇಬಿ ಪೊಟ್ಯಾಟೊ ಅಂತಾರೆ ನೋಕೆ. ಇಷ್ಟೇ ಮಸಾಲೆ ದೋಸೆ ಮಾಡೋಣ ಅಂತ. ಏನೋ ಮಾಡೋಣ ಕೆಲಸ ಐತೆ, ನಾವು ಹೋಯ್ತೀನಿ. ಹುಲ್ಲ ಏನು
ಹುಲ್ಲು ಹಿಂಗೆ ಮಧ್ಯದಿಂದ ಹಿಂಗಿರ್ಕ ಏ ನಂಗೆ ಇರಿಯಕ್ಕೆ ಬರಲ್ಲ. ಹುಲ್ಲು ಇರಿಬೇಕಾರೆ ಒಸಿ ಸಿಬ್ರುಗಳು ಹಾಕಲ್ಲ ಉಗ್ರೊಳಿಕೆ. ಡೈಲಿ ಏನಿಲ್ಲ ಅಂದ್ರು ಒಂದು 2-3 ಸಿಬ್ರು ಆಯ್ತಾ ಗೊತ್ತಾ. ನೋಡಿಲಿ ನೆನ್ನೆ ಇಲ್ಲಿ ಹೋಗಿರೋದು ಎಷ್ಟೋ ನಾವು ಕಿತ್ತಿದ್ದೀನಿ ರಾತ್ರಿ. ಇಲ್ಲೋಡು ಅವು ಒಕ್ಕತ್ತವ, ಅವು ಕೀಳ್ಬೇಕಾರು ಹುಲ್ಲ. ನೀನೇ ಹೊಸಿ ಕೆಳಕ್ಕೆ ಹಿಂಗೆ ಇರ್ದ್ಬಿಟ್ಟು ಬಿಟ್ಬಿಟ್ಟು ಹೋಗು, ಬಚಾಕ್ತೀನಿ. ದೇವ್ರ ಅಡೆ ಅದು ಹಿರಿಯೋಕ್ಕೆ ಆಗಲ್ಲ. ನಾನು ಅದಕ್ಕೆ ಎಲ್ಲೆಲ್ಲಿ ಲೂಜಾಗೈತೆ ಅಲ್ಲಿ ಚೂರು ಚೂರು ಇರ್ಕೊತೀನಿ, ಎಲ್ಲಿ ಈಸಿಯಾಗಿ ಬರ್ತದಲ್ಲಿ. ಎಷ್ಟು 1.5 ಮೆದೆ ಹುಲ್ಲು ಖಾಲಿ ಮಾಡವ್ರೆ ಈಗ ಬೇಸಿಗೆಗೆ. ಇನ್ನು ಮಳೆ ಹುಯ್ಲಿಲ್ಲ ಅಂದರೆ ಈ ಹುಲ್ಲು ಏನೊಂದು 15 ದಿನ ಬರುತ್ತೇನಪ್ಪ ಅಷ್ಟೇ ಅಲ್ಲೇನಪ್ಪ. ಈ ಹುಲ್ಲು ಮಳೆ ಹುಯ್ಲಿಲ್ಲ ಅಂತ ಅಂದರೆ ಒಂದು 15 ದಿನ ಬರುತ್ತೆ ಅಷ್ಟೇ. ಮಳೆ ಹುಯ್ ಚಿಗ್ರಿ ಎಲ್ಲೆಲ್ಲಾರು ಕಟ್ಬೋದು, ಇಲ್ಲ ಅಂದರೆ ಒಂದು 15 ದಿನ. ಎಲ್ಲಿವರೆಗೂ ಇತ್ತು ಹುಲ್ಲು? ಇಲ್ಲಿ ಲಾಸ್ಟು ಈ ದಡಿಗಳಿದಾವಲ್ಲ, ಇಲ್ಲಿವರೆಗೂ ಇತ್ತು ಹುಲ್ಲು. ಇಷ್ಟು ಖಾಲಿ ಆಗೈತೆ. ಬೇಸಿಗೆ ಹುಲ್ಲಾಗಿದ್ರಲ್ಲಿ ಮೇಂಟೈನ್ ಮಾಡ್ತೀಯಾ? ಅದಕ್ಕೆ ಹೇಳ್ತಿರೋದು, ಇನ್ನೊಂದು 15 ದಿನ ಮಳೆ ಹುಯ್ಲಿಲ್ಲ ಅಂದರೆ ಈ ಹುಲ್ಲು ಖಾಲಿ ಆಯ್ತದೆ. ಇನ್ನು ಇಷ್ಟ ಐತೆ ಅಷ್ಟೇ. ಸೊಪ್ಪು ಪಪ್ಪು ಎಲ್ಲ ಕೆಡ್ದಾಕ್ಬೇಕು. ಹೋದ್ಸರಿ ಸಖತ್ತು ವೇಸ್ಟೇಜ್ ಆಗೋಯ್ತು. ಮಳೆ ಬಿದ್ದು ಎಲ್ಲ ಮಳೆ ಟಾರ್ಪ ಮುಚ್ಚತಲ್ಲೇ ಕ್ಲೀನಾಗಿ ವೇಸ್ಟ್ ಆಗೋಯ್ತು. ಮಳೆ ನೀರಿಗೆಲ್ಲ ವೇಸ್ಟ್ ಆಗೋಯ್ತು. ಫಸ್ಟು ಮಳೆಗಾಲದಲ್ಲಿ ಒಂದು ಅದುವೇ ಹುಲ್ಲು ಬತ್ತೋಗಿದ್ರೆ ತಿನ್ನಲ್ಲ ಹಸಿ ಹುಲ್ಲು. ಇವಾಗ ಬೇಸಿಗೆಯಲ್ಲಿ ನೋಡಿ ಒಣ ಹುಲ್ಲೇ ಮುಗ್ತಾರೆ. ಅವ್ರದ್ದು ಹೊಟ್ಟೆ ಅಲ್ವಾ. ಈಗ ನಾವೆಂಗೆ ಎಲ್ಲ ವೆರೈಟಿ ಫುಡ್ ಇದ್ದಾಗ ಬಿರಿಯಾನಿ ಇದ್ರೆ ಚಿತ್ರಾನ್ನ ತಿಂತೀವಿ, ಹಂಗೆ ತಿನ್ನಕ್ಕೆ ಇಷ್ಟಪಡಲ್ಲ. ಬಿರಿಯಾನಿ ತಿಂತೀವಿ, ಚಿತ್ರಾನ್ನ ತಿನ್ನಲ್ಲ. ಹಂಗೆ ನಮ್ಮ ಹಸ್ಗಳು ಮಳೆಗಾಲದಲ್ಲಿ ಹಸ್ರುಲ್ಲು ತಿನ್ನೋಕ್ಕೆ ಇದು ಮಾಡ್ತಾರೆ. ಒಣ ಹುಲ್ಲು ಒಂದು ಕಡ್ಡಿನೂ ಮುಟ್ಟಲ್ಲ. ಹುಲ್ಲು ಒಂಚೂರು ಬತ್ತಂಗಾಯಿದ್ರು ತಿನ್ನಲ್ಲ. ಅದೇ ಈಗ ಬೇಸಿಗೆ ಬತ್ತಂದರೆ ಒಣ ಹುಲ್ಲೇ ಬಿಡಲ್ಲ. ಅದನ್ನೇ ಹಾಕ್ಲಿ ಅಂತ ಕಾಯ್ತಾ ಕೂತಿರ್ತಾರೆ. ಹಂಗೆ ಆವಾಗ ಕಾಲಕ್ಕೆ ಬದಲಾಗೋದು. ಹೋಟೆಲ್ ಸ್ಟೈಲ್ ಮತ್ತೆ ಹೋಟೆಲ್ ಸ್ಟೈಲ್ ಮಸಾಲೆ ಸಿಪ್ಪೆ ಅದರೊಳಗೆ ಹಾಕು. ಇದರೊಳಗೆ ಹೊಸ ತಿಂತದೆ. ಇನ್ನೂ ಸುಟ್ಟು ಆಯ್ತಾವಲ್ಲ. ಫ್ರೆಂಡ್ಸ್, ಹಾಗೆಯೇ ಕಾಫಿ ಕುಡಿದು ಆಲೂಗೆಡ್ಡೆನ ಬೇಯಿಸೋದಕ್ಕೆ ಇಟ್ಟಿದ್ನಲ್ಲ, ಆಲೂಗೆಡ್ಡೆ ಬೆಂದಿದ್ದು. ಹಾಗೆಯೇ ಇವಾಗ ಆಲೂಗೆಡ್ಡೆ ಎಲ್ಲ ಸಿಪ್ಪೆ ತೆಗೆದು ಬಿಡಿಸ್ತಾ ಇದ್ದು. ಇವತ್ತು ಹಸ್ಬೆಂಡ್ಗೆ ಬೆಳಗ್ಗೆನೇ ಕೆಲಸ ಕೊಟ್ಟಿದ್ದೀನಿ ಇವತ್ತು ಅವರಿಗೆ. ಇಲ್ಲ, ಅವರು ನಾನು ಬೆಳಗ್ಗೆ ಎದ್ದೇಳೋವಷ್ಟರೊಳಗೇ ಪಾಪ ಹಸುಗಳನ್ನೆಲ್ಲ ಈಚೆ ಕಟ್ಟಿ, ಈಚೆ ಕಟ್ಟಿ, ಆಮೇಲೆ ಕಸ ಎಲ್ಲ ಗುಡಿಸಿದ್ರು. ಕಸ ಎಲ್ಲ ಗುಡಿಸಾದ್ಮೇಲೆ ನಾನು ಎದ್ದು ಹೋಗಿ ಹಾಲಿಸ್ಕೊಂಬಂದು ಅವ್ರಿಗೆ ಕಾಫಿ ಕಾಯಿಸ್ಕೊಟ್ಟಿದ್ದು. ಇದು ಬೇಬಿ ಪೊಟ್ಯಾಟೊ ಅಂದರೆ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವ. ಅವರು ಮನೇಲೇ ಇದ್ದರೆ ಓಕೆ, ನಿಧಾನಕ್ಕೆ ಮಾಡ್ಬೋದಿತ್ತು. ಕೆಲ್ಸಕ್ಕೆ ಹೋಗ್ತಾರಲ್ಲ, ಅದಕ್ಕೆ ಅವ್ರಿಗೆ ಫಾಸ್ಟಾಗಿ ತಿಂಡಿ ಅಡುಗೆ ಎರಡೂ ಸಹ ರೆಡಿ ಆಗಬೇಕು ಅವ್ರಿಗೆ. ಒಬ್ಬರು ಎಷ್ಟು ತಿಂಗಳು ಅಡುಗೆ ಮಾಡ್ಕೊಂಡು ಗೊತ್ತಾ? ಅವಾಗೆಲ್ಲ ಕಂಡ್ಲ ಮದುವೆ ಆದಮೇಲೆ ಅಲ್ಲಿ ಇದರಲ್ಲಿ ಇದ್ನಲ್ಲ, ನಾನು ಊರಲ್ಲಿ ಇದ್ನಲ್ಲ, ಹುಷಾರಿಲ್ಲ ಅಂತ ಊರಲ್ಲಿ ಇತ್ತಿಲ್ವಾ? ಅವಾಗ ನೀನೇ ಮಾಡ್ಕೊಂಡಿದ್ದೆ ಅಲ್ವೇನಪ್ಪ? ಅವಾಗ ಒಂದ್ಸರಿ ಸಾರು ಮಾಡಿ 2 ತಿಂಗಳು ನಾನು ಒಬ್ಬನೇ ಅಡುಗೆ ಮಾಡ್ಕೊಂಡಿದ್ದೆ. ಒಂದ್ಸಲಿ ಅದೇ ಸಾರು ಮಾಡಿದ್ರೆ 4 ದಿನ ಆಗೋದು. ಅದೇ ಬೇಯಿಸಿ ಅಲ್ವಾ? ಅವಾಗ ಎಷ್ಟು ಕಷ್ಟಪಟ್ಟಿದ್ದೀವಿ. ಕರೆಕ್ಟಾಗಿ 4 ದಿನ ಒಂದು ಸಾರನ್ನ 15 ಮಾಡಿ ಒಂದಿನ ಸಾರು ಮಾಡಿ 4 ದಿನ ಅದನ್ನೇ ಮಾಡಿ ಕಳಿವೆ. ಅನ್ನ ಮಾತ್ರ ಬೆಳಗ್ಗೆ ಮಾಡಿದ್ರೆ ಸಾಯಂಕಾಲ ಎಲ್ಲ 3 ದಿನ ಅದೇ ಆಗ್ಯದ. ಈಗಲೇ ನೀನು ಮಾಡೋ ಇದ್ದೀನಿ ಅಂದ್ಬಿಟ್ಟು ಬೈತೀನಿ ಅಷ್ಟೆ. ಅವಾಗೆಲ್ಲ ಇನ್ನೇನು 4 ದಿನ ಒಂದ್ಸರಿ ಸಾರು ಮಾಡಿ ಅಂದರೆ 4 ದಿನಕ್ಕೆ ಒಂದಿನ ಸಾರು. ಜೀರಿಗೆ ಇದ್ದಿಲ್ವಾ? ಸಾಸಿವೆ, ಸಾಸಿವೆ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಐತಲ್ಲ, ಕರಿಬೇವು ಸೊಪ್ಪು ತಗೊಳ್ತೀಯಾ? ಇದು ಮಾಡ್ತಾ ಇರ್ತಾನೆ ಕರಿಬೇವು ಸೊಪ್ಪನ್ನ ಕಡಿ.
ಫ್ರೆಂಡ್ಸ್ ನೋಡಿ, ನಾನು ಕರ್ಬೇವಿನ ಸೊಪ್ಪು ಸಾಸಿವೆ ಬೇಡ ಅಂತ ಅಂದ್ಕೊಂಡಿದ್ದೆ, ಯಾಕೆಂದರೆ ಕೊತ್ತಂಬರಿ ಸೊಪ್ಪಿತ್ತು. ನಮ್ಮ ಮನೆಯವ್ರದ್ದು ನೋಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಸಾಸಿವೆ ಏನೂ ಇಲ್ವಾ ಅಂತ ಕೇಳ್ತಾಯಿದ್ರು. ನೋಡಿ, ನಾವು ಹೆಣ್ಮಕ್ಳಿಗಿನ್ನ ಗಂಡು ಮಕ್ಕಳೇ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಇದರಲ್ಲಿ ಅರ್ಥ ಆಯಿತು. ಪಾಪ ಅವರೇನೆ ಇವತ್ತು ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ಏನಕ್ಕೆ ಅಂತಂದರೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ದಾಳಲ್ಲ ಅಂತ ಹೆಲ್ಪ್ ಮಾಡ್ತಿರೋದು. ಅವ್ರಿಗೆ ಒಲೆ ಊಟ ಅಂದರೆ ತುಂಬಾ ಇಷ್ಟ ಆಗುತ್ತೆ, ನನಗೂ ಇಷ್ಟನೇ ಫ್ರೆಂಡ್ಸ್. ಆದರೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅಷ್ಟೇ. ಒಲೆ ಎಲ್ಲ ಅಂದರೆ ನೀಟ್ ಮಾಡ್ಕೊಂಡು, ಅಂದರೆ ನೆರಳಲ್ಲಿ ಅಡುಗೆ ಮಾಡೋ ಥರ ಮಾಡ್ಕೋಬೇಕು. ಇಲ್ಲ ಆಲ್ರೆಡಿ ಬಿಸಿಲು ಕತ್ಕೊಂಡು ಉರಿತಾ ಇದೆ ಈ ಬೆಂಕಿಗೂ ಅದಕ್ಕೂ. ದೇವರೇ ಗತಿ. ಒಂದು ಗ್ಲಾಸ್ ನೀರು ತಂದ್ಬಿಡು. ಏನಕ್ಕೆ ನೀರು? ಇದು ಹಾಕಕ್ಕೆ ಇದಾಗ್ಬಿಡಕ್ಕೆ. ಅಲ್ಲಿ ನೀರು ಹಾಕಂಗಿಲ್ಲ. ಇದ್ರಂಗೆ ಮಾಡು. ಮಸಾಲೆ ದೋಸೆಗೆ ಹಂಗಲ್ಲ, ನೀನು ಡ್ರೈ ಆಗಿ ಮಾಡಿ ಹೇಳ್ತೀನಿ. ಮಸಾಲೆ ದೋಸೆ ಬರೀ ದೋಸೆ ಆದ್ರೆ ಒಂದು ಸ್ವಲ್ಪ ಇದು ಮಾಡ್ತಾರಲ್ಲ. ಸಾಲ್ಟ್ ಹಾಕ್ತಾ ಹಾಕಿದೀ ಇಲ್ಲ? ಹಾಕ್ತು. ಸಾಕಲ್ಲ? ಪಲ್ಯ ಹಾಕ್ಬಿಡು. ಸಾಲ್ಟ್ ಸಾಕಾ? ಹೆಂಗಸ್ರನ್ನ ನೆಚ್ಕೊಳಕ್ಕಾಗಲ್ಲ, ನಾವು ಕಲ್ತ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಲೀಡ್ರ್ ಅಂತ ಹೊಂಟೋಯ್ತಪ್ಪ ಅವ್ರ ಮನೆಗೆ. ಅದಕ್ಕೆ ಇವೆಲ್ಲ ಕಲ್ತಿದ್ರೆ ಮದುವೆ ಆದಮೇಲೆ ಅಲ್ಲ ಥರ ಬಿಡು. ನಾನು ಜಗಳ ಆಡ್ಕೊಂಡು ಹೋದ್ರೂ ನೀನು ಆರಾಮಾಗಿ ಅಡುಗೆ ಮಾಡ್ಕೋಬೋದು. ಅಡುಗೆ ಕಲ್ತಿದ್ಯಲ್ವಾ, ಆರಾಮಾಗಿ ಅಡುಗೆ ಮಾಡ್ಕೋಬೋದು. ನಾನು ಜಗಳ ಆಡ್ಕೊಂಡು ಹೋದ್ರೂ ಟೆನ್ಷನ್ ಇಲ್ಲ, ಆರಾಮಾಗಿ ಒಳ್ಳೊಳ್ಳೆ ಅಡುಗೆ ಮಾಡ್ಕೊಂಡು ಊಟ ಮಾಡಿ. ಇನ್ನೊಬ್ರ ಮನೆಗೆ ಈ ಬಟ್ಟತನ ತಿನ್ಕೊಂಡೆ ಬರೀ ಗೊಜ್ಜಾಗ ನಾನೇ ಮಾಡ್ಕೊತೀನಿ. ನಮ್ಮನೆಯವ್ರು ಹೇಳಿದ್ದು 100% ನಿಜ. ಈ ಮಾತಂತೂ ನಾವು ಹೊಸ್ಕೊಂಡು ಮಲ್ಕೊಂಡಿದ್ರು ಬೇರೆಯವ್ರ ಮನೆಗೆ ಹೋಗಬಾರ್ದು. ಹೇಳಿದ್ರಲ್ಲ, ನಾನೇನು ಬೇರೆಯವ್ರ ಮನೆಗೆ ಬಟ್ಟಲು ತಗೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು, ಅದಂತೂ ನಿಜ ಫ್ರೆಂಡ್ಸ್. ಈಗಿನ ಕಾಲದಲ್ಲಿ ನಮ್ಮಪ್ಪ ಒಂದು ಮಾತು ಹೇಳ್ತಾರೆ. ನಾನು ಊರಿಗೆ ಹೋದಾಗೆಲ್ಲ ಅಪ್ಪಿತಪ್ಪಿ ಅವರು ಫಸ್ಟು ಏನು ಮಾಡೋರಂತೆ ಗೊತ್ತಾ, ನಮ್ಮಮ್ಮ ತೀರೋದ್ಮೇಲೆ, ಅಂದರೆ ಅವಾಗೆಲ್ಲ ಅಕ್ಕಪಕ್ಕ ಜನಗಳು ಅಷ್ಟು ಚೆನ್ನಾಗಿದ್ರು ನಮ್ಮಮ್ಮ ಇದ್ದಾಗ. ನಮ್ಮನೆ ಬರೋದು, ನಮ್ಮಮ್ಮ ಇದು ಅಷ್ಟು ಚೆನ್ನಾಗಿ ಅವ್ರನ್ನೆಲ್ಲ ನೋಡ್ಕೊಂಡಿತ್ತು. ನಮ್ಮಮ್ಮ ಸತ್ತ ಮೇಲೆ ಕೆಲವು ಟೈಮಲ್ಲಿ ಏನು ಮಾಡಿದ್ರಂತೆ, ರೈಸ್ ಮಾಡ್ಕೊಂಡ್ಬಿಟ್ಟು ಮನೇಲಿ ಸಾಂಬಾರಿಗೆ ಅಂತ ಹೋದ್ರಂತೆ ಪಕ್ಕದ ಮನೆಗೆ. ಸಾಂಬಾರು ಮಾಡಿದರೂ ಸಹ ಸಾಂಬಾರು ಮಾಡಿಲ್ಲ ಅಂತ ಅಂದ್ರಂತೆ. ನಮ್ಮಪ್ಪ ಅವತ್ತೇ ಲಾಸ್ಟ್ ಅಂತೆ ಅವ್ರವ್ರ ಮನೆಗೆ ಸಾಂಬಾರು ಕೇಳ್ಕೊಂಡು ಹೋಗೋದು, ಅದೇ ಲಾಸ್ಟ್ ಕಣವ. ನಾನು ಇವತ್ತೂ ಸಹ ಉಪವಾಸ ಮಲ್ಕೊಂಡ್ರು ನಾನು ಒಬ್ಬರು ಮನೆಗೆ ಸಾಂಬಾರು ಕೊಡಿ ಅಂತ ಹೋಗಲ್ಲ ನಾನು. ಅರ್ಥ ಮಾಡ್ಕೊಂಡ್ಬಿಟ್ಟೆ ಆವಾಗಲೇ ಅಂತ ಹೇಳ್ತಿತ್ತು. ಹಾಗೆಯೇ ದೋಸೆನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಮಸಾಲೆ ದೋಸೆ. ನಾನು ಬೆಳಗ್ಗೆ ಇಡ್ಲಿ ಮಾಡೋಣ ಅಂತ ನಾನು ಐಡಿಯಾ ಮಾಡ್ಕೊಂಡಿದ್ದು, ಇಡ್ಲಿ ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು. ಯಜಮಾನ್ರು ಬಂದು ಬೆಳಗ್ಗೆ ಟೀ ಕುಡಿಬೇಕಾದ್ರೆ ಮಸಾಲೆ ದೋಸೆ ಮಾಡಿಕೊಡು ಅಂತ ಹೇಳಿದರು. ಸರಿ ಓಕೆ ಅಂತ ಅಂದ್ಬಿಟ್ಟು ಮಸಾಲೆ ದೋಸೆನ ಮಾಡ್ತಾಯಿದ್ದೀನಿ. ಇದು ಮಸಾಲೆ ದೋಸೆಗೆ ಚಟ್ನಿ ಬಂದು ನಾನು ಮೊದಲೇ ಮಾಡಿ ಇಟ್ಕೊಂಡಿರ್ತೀನಿ. ಯಾವಾಗಲಾದ್ರು ವಾರಕ್ಕೊಂದ್ಸಲಿನಾದ್ರು ನಾನು ಮಸಾಲೆ ದೋಸೆ ಮಾಡ್ತಾ ಇರ್ತೀನಲ್ಲ, ಅದಕ್ಕೆ ವಾರಕ್ಕೊಂದ್ಸಲಿನಾದ್ರು ಈ ಥರ ಮಸಾಲೆನ ರೆಡಿ ಮಾಡಿ ಇಟ್ಟಿರ್ತೀನಿ. ಫ್ರಿಡ್ಜಲ್ಲಿ ಇಟ್ಟಿರ್ತೀನಲ್ಲ, ಹಾಗಾಗಿ ಬೇಗ ಹಾಳಾಗೋದಿಲ್ಲ. ಮಸಾಲೆ ದೋಸೆ ರೆಡಿ ಆಯ್ತಾ? ಬಿಸಿ ಬಿಸಿ ಮಸಾಲೆ ದೋಸೆ ನೋಡಿ. ಇವ್ರದೆಲ್ಲ ನಮ್ಗಿಂತ ಮೊದಲೇ ತಿಂಡಿ ಆಯ್ತೈತೆ. ಇವ್ರದ್ದು ಇನ್ನೇನು ಬಿಸಿಲು ಸ್ಟಾರ್ಟ್ ಆಗೋಷ್ಟೊಳಗೆ ತಿಂದ್ಬಿಟ್ಟು ನೆರಳಿಗೆ ಮನಿಕೊಂಡ್ಬಿಡ್ತಾರೆ. ಹಾಂ, ನಮ್ದು ಆಲ್ರೆಡಿ ಆಯ್ತೈತೆ ತಿಂಡಿ.
ದೋಸೆ ಇವ್ರದ್ದೆಲ್ಲ ಅದೇ ಇಲ್ಲಿ. ಸಗಣಿ ಸರಿ ಇವ್ರು ಕಾಟ ಇಲ್ಲಿ ಈ ಮರನೇ ಉಣ್ಸಕ್ಕೆ ಎಪ್ಕೊಂಡು ತಿನ್ನಕ್ಕೆ ಬಿಡ್ತಾರೆ. ಅಲ್ಲಿವರೆಗೂ ನಾವೇನು ನೆಳ್ಳಾಗ್ಲಿ ನೋಡಲ್ಲಿ ಹೆಂಗ್ ಬಿಟ್ಟವೆ ಅಕ್ಕಿಗಳಿಗೆ ಇದಾಗ್ಲಿ ಅಂದ್ಬಿಟ್ಟು ನೆಟ್ಕೊಂಡ್ರೆ ಇವರು ಗೆಡ್ಗೆ ಕೆಡ್ಗಕ್ಕೆ ನೋಡ್ತಾವ್ರೆ. ನೋಡಿಲ್ಲಿ ಏನು ಉಸಿತ ಎಲ್ಲಿ ಮಾಡೋದ್ರೆ ಈಗ ಬಾಯಿ ಹಾಕ್ರಿ ನಿಮ್ಮನ್ನು ನೀವೇ ತಿನ್ಬೇಕು ಆಗ್ಬಾರ್ದಿಲ್ಲ ಏನು ನೋಡ್ತಾರಲ್ಲ. ನನ್ನ ಮಸಾಲೆ ದೋಸೆ ರೆಡಿ ಆದು. ಇಲ್ಲೊಂದೈತಿ. ಆಹಾ ಸುಟ್ಟೈತೈತಿ. ಮಸಾಲೆ ದೋಸೆ ನೋಡೋಣ ಟೇಸ್ಟ್ ಮಾಡೋಣ ಯಾವ ಥರ ಮಾಡಿರೋದು. ಪಲ್ಯ ಮಾತ್ರ ನಾನು ಮಾಡಿರೋದು. ಮೂರು ಮಸಾಲೆ ಹೋಟೆಲಾದ್ರೆ ಒಂದೇ ಇಲ್ಲಾದ್ರೆ ಮೂರು. ಹೋಟ್ಲಲ್ಲಾದ್ರೆ ದುಡ್ಡು ಕೊಡ್ಬೇಕಲ್ಲ ಅದಕ್ಕೆ ಒಂದು ಇಲ್ಲಿ ಫ್ರೀ ಮಸಾಲೆ ದೋಸೆ 3. ಅಲ್ಲಿ ಒಂದು ಮಸಾಲೆ ದೋಸೆಗೆ ಎಷ್ಟು ತಾಳ್ತಾರೆ. ಇವಾಗ 3 ಹಾಕೊಂಡಿದ್ದಲ್ಲ 3ಕ್ಕೆ ಹೋಟ್ಲಲ್ಲಿ ಎಷ್ಟು ದುಡ್ಡು ಕೊಡ್ತೀವಿ ಅಷ್ಟು ದುಡ್ಡು ನನಗೆ ಕೊಡು. ಓಕೆ ಟೇಸ್ಟ್ ಮಾಡ್ತೀನಿ. ಪಲ್ಯ ಮಾತ್ರ ಸೂಪರ್ ಆಯ್ತಾ. ದೋಸೆ ಚೆನ್ನಾಗಿದೆ. ಒಂದು ಪಲ್ಯ ಮಾತ್ರ ಸೂಪರ್ ಆಗೈತೆ ಅಂತೀಯ ನೀನು. ನೀನು ತಿನ್ನಡಿ. ನನಗಿನ್ನ ಕೆಲಸವೇ, ನೀವು ತಿಂದ್ಬಿಟ್ಟು ಕೆಲ್ಸಕ್ಕೆ ಹೋಗಿ. ಒಂದು ಹಿಂಗೆ ಇಕ್ಕಲ್ಲ ಬಾಯಿಗೆ. ಒಂದು ಗೇಮ್ ಬಂದೈತಲ್ಲ ಈ ತುದಿ ಕಟ್ ಮಾಡ್ಕೊಂಡೆ ಅಷ್ಟೇ. ಯಾವ ಗೇಮಲ್ಲಿ ಹಂಗಲ್ಲ, ಫುಲ್ಲು ಹಿಂಗೆ ಕಟ್ಕೋತಾರೆ, ಕಟ್ ಮಾಡ್ಕೋತಾರೆ.